ಹಲೋ ಗೈಸ್. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಇಂಜಿನಿಯರಿಂಗ್ ಬ್ರಾಂಚನ್ನು ನೀವು ಚೂಸ್ ಮಾಡಬೇಕು, ಆಲ್ಮೋಸ್ಟ್ ಎಲ್ಲ ಇಂಜಿನಿಯರಿಂಗ್ ಬ್ರಾಂಚಸ್ಸಿನ ಕಂಪ್ಲೀಟ್ ಅನಾಲಿಸಿಸ್ಸು, ನೀವು ಕಾಲೇಜಸ್ನ ಮತ್ತು ಬ್ರಾಂಚನ್ನ ನಿಮ್ಮ ರ್ಯಾಂಕ್ ಬೇಸಿಸ್ ಮೇಲೆ ಹೆಂಗೆ ಸೆಲೆಕ್ಟ್ ಮಾಡೋದು ಎಲ್ಲವುದು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಮಿಸ್ ಮಾಡ್ಕೊಬೇಡಿ, ಕೊನೆ ತನಕ ನೋಡಿ. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟೇನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಇನ್ನೇನು ಸೂನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಬಿಫೋರ್ ಗೋಯಿಂಗ್ ಟು ಆಪ್ಷನ್ ಎಂಟ್ರಿ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಇರಬೇಕು, ಯಾವ ಯಾವ ಬ್ರಾಂಚಸ್ ಇದೆ, ನಿಮಗೆ ಯಾವುದು ಬೆಸ್ಟ್ ಬ್ರಾಂಚ್ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಬ್ರಾಂಚನ್ನು ಹೆಂಗೆ ಚೂಸ್ ಮಾಡಬೇಕು ಅಂತಂದರೆ ಇಲ್ಲಿ 3 ಕ್ರೈಟೀರಿಯಾ ಬರುತ್ತೆ. ಒಂದು, ನಿಮ್ಮ ಇಂಟ್ರೆಸ್ಟ್ ಮೇಲೆ, ಇದಕ್ಕೆ ಜಾಸ್ತಿ ಪ್ರಯಾರಿಟಿ ಕೊಡಬೇಕು. ಸೆಕೆಂಡ್ ಏನಪ್ಪ ಅಂತಂದರೆ ಫ್ಯೂಚರ್ ಮಾರ್ಕೆಟ್ ಡಿಮ್ಯಾಂಡ್ ಮತ್ತು ಪ್ಲೇಸ್ಮೆಂಟ್, ಆ ಬ್ರಾಂಚಿಗೆ ಹೆಂಗೆ ಡಿಮ್ಯಾಂಡ್ ಇದೆಯಾ ಫ್ಯೂಚರ್ನಲ್ಲಿ. ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಬೇಸ್ಡ್ ಆನ್ ದ ಕಾಲೇಜ್. ಸೊ ಈ 3 ಕ್ರೈಟೀರಿಯಾ ತೊಗೊಂಡು ನೀವು ಒಂದು ಬ್ರಾಂಚನ್ನು ಚೂಸ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಾವು ನೋಡ್ತಿರೋವಂಥದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಪ್ಪ, ಸಿಂಪಲ್ಲು ಬಿಲ್ಡಿಂಗ್ ಮೆಷಿನ್ಸ್, ಓಕೆ, ಆ್ಯಂಡ್ ಲಾರ್ಜ್ ಆ್ಯಂಡ್ ಸ್ಮಾಲ್ ಡೀಲಿಂಗ್ ವಿತ್ ಇಟ್, ಮತ್ತು ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಸೊ ಬೇಸಿಕ್ಲಿ ಹಾರ್ಡ್ವೇರ್ ಟೈಪ್ಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರೋವಂಥದ್ದು. ಓಕೆ, ಸೊ ನೀವು ಈ ಬ್ರಾಂಚಿಗೆ ಜಾಯಿನ್ ಆಗಬೇಕಂದ್ರೆ ಟಾಪ್ 30 ಅಥವಾ ಟಾಪ್ 35 ಕಾಲೇಜಸ್ಸಲ್ಲಿ ಜಾಯಿನ್ ಆಗಿ. ಯಾಕಪ್ಪ ಅಂತಂದರೆ ಪ್ಲೇಸ್ಮೆಂಟ್ಸ್ ಆದರೂ ಕೂಡ, ಪ್ಲೇಸ್ಮೆಂಟ್ಸ್ ಆಗೋದೇ ಫಸ್ಟ್ ಆಫ್ ಆಲ್ ಕಷ್ಟ. ಸೊ ಪ್ಲೇಸ್ಮೆಂಟ್ ಆದರೂ ಕೂಡ ಪ್ಯಾಕೇಜಸ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಒಂದು ಸತಿ ಕಾಲೇಜ್ ಬಗ್ಗೆ ರಿಸರ್ಚ್ ಮಾಡಿ ನೀವು ಜಾಯಿನ್ ಆಗಿ. ನೋಡ್ರಪ್ಪ, ನಾನು ಈ ವಿಡಿಯೋದಲ್ಲಿ ಯಾವುದೇ ಒಂದು ಪ್ಲೇಸ್ಮೆಂಟ್ ಕಷ್ಟ ಇದೆ ಅಥವಾ ಸಬ್ಜೆಕ್ಟ್ ಕಷ್ಟ ಇದೆ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಾಲಿಟಿ ಮೇಲೆ ಹೇಳ್ತಾ ಇರೋವಂಥದ್ದು. ನಿಮಗೆ ಇಂಟ್ರೆಸ್ಟ್ ಇತ್ತು, ನಾನು ಅದು ಕಷ್ಟ ಇದ್ರೂ ಪರವಾಗಿಲ್ಲ ಮಾಡ್ತೀನಿ ಅಂತಂದರೆ ಆರಾಮಾಗಿ ಮಾಡ್ಬೋದು. ಈ ಒಂದು ವಿಡಿಯೋನ ಡಿಮೋಟಿವೇಶನ್ ಆಗಿ ತೊಗೊಳಕ್ಕೆ ಹೋಗಬೇಡಿ. ಓಕೆನಾ? ಜಸ್ಟ್ ಇಲ್ಲೊಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿದೆ, ಇನ್ಫಾರ್ಮೇಷನ್ ಏನಿದೆ ಅದನ್ನು ಕೊಡ್ತಾ ಇದ್ದೀನಿ ನಾನು ಅಷ್ಟೇ. ಗೌರ್ನಮೆಂಟ್ ಜಾಬ್ಗೂ ಕೂಡ ಹೋಗ್ಬೋದು, ಬಟ್ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ನೀವು ಪ್ರೈವೇಟಲ್ಲೇ ಕೆಲಸ ಮಾಡಬೇಕಾಗತ್ತೆ. ಜೊತೆಗೆ ಪ್ರೈವೇಟ್ನಲ್ಲಿ ಸ್ಟಾರ್ಟಿಂಗಿನ ನಿಮ್ಗೆ 10 ಲಕ್ಷ 20 ಲಕ್ಷ ಎಲ್ಲ ಕೊಟ್ಬಿಡಲ್ಲ, ಒಂದು 6, 7 ಈ ರೀತಿ ಪ್ಯಾಕೇಜ್ ಕೊಡ್ತಾರೆ. ಬಟ್ ಜಾಬ್ ಸೆಕ್ಯೂರಿಟಿ ಇರುತ್ತೆ, ಆಮೇಲೆ ನಿಮಗೆ ಹೈಕ್ ಆಗ್ತಾ ಹೋಗುತ್ತೆ ನಿಮಗೆ ಪ್ಯಾಕೇಜ್. ಓಕೆನಾ? ಸೊ ಸೆಕೆಂಡ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್. ಸಿವಿಲ್ ಇಂಜಿನಿಯರಿಂಗ್ ತಮ್ಮೆಲ್ಲರೂ ಗೊತ್ತಿದೆ, ಕನ್ಸ್ಟ್ರಕ್ಷನ್ನು, ಬಿಲ್ಡಿಂಗ್ ಅದನ್ನೆಲ್ಲ ಮಾಡೋದು. ಓಕೆನಾ? ಸೊ ಇದಕ್ಕೆ ಜಾಯಿನ್ ಆಗಂಗಿದ್ರೆ ಟಾಪ್ 20 ಕಾಲೇಜಸಲ್ಲಿ ಜಾಯ್ನ್ ಆಗಿ. ಯಾಕೆಂದರೆ ಸಿವಿಲ್ ಇಂಜಿನಿಯರಿಂಗ್ ಈವನ್ ಕಂಪೇರ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪೇರ್ ಮಾಡಿದ್ರೆ ಇದು ಪ್ಲೇಸ್ಮೆಂಟ್ ಇನ್ನೂ ಸ್ವಲ್ಪ ಕಷ್ಟ. ಓಕೆನಾ? ಸೊ ಹಾಗಾಗಿ ನೀವು ಟಾಪ್ 20 ಕಾಲೇಜಸಲ್ಲೇ ಪ್ಲೇಸ್ಮೆಂಟ್ಸ್ಗೆ ನೋಡಿ. ಗೌರ್ನಮೆಂಟ್ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಇದೆ, ಬಟ್ ಪ್ರೈವೇಟ್ ಸೆಕ್ಟರಲ್ಲಂತೂ ಹೈಕ್ ತುಂಬ ಕಡಿಮೆ. ಓಕೆನಾ? ಸೊ ಹಾಗಾಗಿ ಗೌರ್ನಮೆಂಟ್ ಸೆಕ್ಟರ್ಗೆ ಫೋಕಸ್ ಮಾಡಬೇಕಾಗುತ್ತೆ ನೀವು ಇದಕ್ಕೆ ಜಾಯಿನ್ ಆದರೆ. ಇದರಲ್ಲಿ ಅನಾಲಿಟಿಕಲ್ ಎಬಿಲಿಟಿ ಮತ್ತು ಫೀಲ್ಡ್ ವರ್ಕ್ ಎಬಿಲಿಟಿ ಬೇಕೇ ಬೇಕಾಗುತ್ತೆ, ಮೆಕ್ಯಾನಿಕಲಲ್ಲೂ ಕೂಡ ಬೇಕಾಗುತ್ತೆ. ಸೊ ನೆಕ್ಸ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಟ್ರಿಪಲ್ ಇ, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ. ಇದ್ರ ಏನದ್ರ ಬಗ್ಗೆ ಅಂದರೆ ಬೇಸಿಕಲಿ ಫಿಸಿಕ್ಸ್. ಯಾವ ಥರ ಫಿಸಿಕ್ಸ್ ಅಂದರೆ ಕ್ಲಾಸಿಕಲ್ ಫಿಸಿಕ್ಸ್, ಎಲೆಕ್ಟ್ರಿಸಿಟಿ, KCL, KVL ನೀವು PU ನಲ್ಲಿ ಓದಿದ್ದೀರಾ, ಅದರದ್ದೇ ಇದೊಂದು ವ್ಯಾಸ್ಟ್ ವರ್ಷನ್. ಓಕೆನಾ? ಸಪ್ರೇಟ್ ಬ್ರಾಂಚ್ ಇದು. ಆ್ಯಂಡ್ ಫ್ಯಾಕ್ಟ್ ಏನಪ್ಪ ಅಂದರೆ ಮೋಸ್ಟ್ ಡಿಫಿಕಲ್ಟ್ ಬ್ರಾಂಚಲ್ಲಿ ಒಂದಿದು, ಜೊತೆಗೆ ತುಂಬ ವಾಸ್ಟ್ ಸಿಲೆಬಸ್ ಇರುತ್ತೆ. ಯಾಕೆಂದರೆ ನೀವು ಎಲೆಕ್ಟ್ರಿಕಲ್ಲು ಓದಬೇಕು, ಎಲೆಕ್ಟ್ರಾನಿಕ್ಸು ಓದಬೇಕು. ಸೊ ಹಾಗಾಗಿ ಸಿಲೆಬಸ್ ಜಾಸ್ತಿ ಇರುತ್ತೆ. ನಿಮಗೆ ಕ್ಲಾಸಿಕಲ್ ಫಿಸಿಕ್ಸ್ ತುಂಬ ಇಷ್ಟ ನನಗೆ ಅಂತಂದರೆ ಮಾತ್ರ ನೀವು ಈ ಬ್ರಾಂಚನ್ನು ತೊಗೊಳಕ್ಕೆ ಹೋಗಿ. ಓಕೆ, ಗೌರ್ನಮೆಂಟ್ ಜಾಬ್ ಆಪರ್ಚುನಿಟೀಸ್ ಇರುತ್ತೆ, ಬಟ್ ಪ್ರೈವೇಟ್ ಸೆಕ್ಟರ್ನಲ್ಲಿ ಜಾಬ್ ಆಪರ್ಚುನಿಟೀಸ್ ಕಡಿಮೆ, ಪ್ಯಾಕೇಜು ಕೂಡ ಕಡಿಮೆ ಆಗುತ್ತೆ. ನೀವು ಇದಕ್ಕೆ ಜಾಯ್ನ್ ಆಗಬೇಕಂದ್ರೆ ಟಾಪ್ 40 ಕಾಲೇಜಸಲ್ಲಿ ಜಾಯ್ನ್ ಆಗಿ ಇಫ್ ಪಾಸಿಬಲ್. ಓಕೆನಾ? ಸೊ ಒಂದನ್ನು ಜ್ಞಾಪಕ ಇಟ್ಕೊಳ್ಳಿ, ಸಬ್ಜೆಕ್ಟ್ಸ್ ತುಂಬ ವಾಸ್ಟ್ ಇರುತ್ತೆ ಮತ್ತು ಸ್ವಲ್ಪ ಕಷ್ಟನೂ ಕೂಡ ಇರುತ್ತೆ ಸಬ್ಜೆಕ್ಟು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ದು. ಫೋರ್ತಿಗೆ ಬಂದ್ಬಿಟ್ಟು ಕೆಮಿಕಲ್ ಇಂಜಿನಿಯರಿಂಗ್ ತೊಗೊಂಡಿರೋದು. ಕೆಮಿಕಲ್ ಇಂಜಿನಿಯರಿಂಗ್ ತಮಗೆ ಗೊತ್ತಿದೆ, ಪ್ರೊಡಕ್ಷನ್ ಆಫ್ ಕೆಮಿಕಲ್ಸು, ಓಕೆನಾ, ಅನಾಲಿಸಿಸ್ಸು, ಮೇಂಟೆನೆನ್ಸ್ ಇನ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ ನೀವು ಇದನ್ನು ಡೀಲ್ ಮಾಡಬೇಕಾಗುತ್ತೆ. ನಿಮಗೆ ಕೆಮಿಸ್ಟ್ರಿ ತುಂಬ ಇಷ್ಟ ಇದೆ, ಬರೀ ಕೆಮಿಸ್ಟ್ರಿ ಒಂದಲ್ಲ, ಮ್ಯಾಥ್ಸು, ಓಕೆನಾ, ಕೆಮಿಸ್ಟ್ರಿ ಮ್ಯಾಥ್ಸ್ ಎರಡೂ ಕೂಡ ಬೇಕಾಗುತ್ತೆ ಇಲ್ಲಿ. ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಷ್ಟ ಇದೆ ಅಂದರೆ ಮಾತ್ರ ಜಾಯ್ನ್ ಆಗಿ ಕೆಮಿಕಲ್ ಇಂಜಿನಿಯರಿಂಗ್. ಯಾಕೆಂದರೆ ಇದರಲ್ಲೂ ಕೂಡ ಪ್ಲೇಸ್ಮೆಂಟ್ ಚಾನ್ಸಸ್ ಕಡಿಮೆ ಇದೆ. ಓಕೆ, ಅದೊಂದು ಫ್ಯಾಕ್ಟು, ಪ್ಲೇಸ್ಮೆಂಟ್ ಚಾನ್ಸಸ್ ಕಡಿಮೆ ಇದೆ ಅಂತ. ಜೊತೆಗೆ ಜಾಬ್ ತೊಗೊಳ್ಳೋಂಥದ್ದು ಡಿಫಿಕಲ್ಟ್. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ಜಾಬ್ ನಿಮಗೆ ಫುಲ್ ಟೈಮ್ ಸಿಕ್ಕಲ್ಲ. ಅಂದರೆ ಇಂಡಸ್ಟ್ರಿಯಲ್ಲಿ ಏನೋ ಒಂದು ಅನಾಲಿಸಿಸ್ ಮಾಡಬೇಕಾಗುತ್ತೆ ಅಂದರೆ ಅವಾಗ ಮಾತ್ರ ಸ್ವಲ್ಪ ತಿಂಗಳು ಕರ್ಕೊತಾರೆ ನಿಮಗೆ, ಆಮೇಲೆ ಅವ್ರು ಕರೆಯಲ್ಲ. ಸೊ ಫಿಕ್ಸ್ಡ್ ಜಾಬ್ ಇರೋಲ್ಲ ಫುಲ್ಲು ಎಂಟೈರ್ ಇಯರ್. ಸೊ ಆ ರೀತಿ ಕೂಡ ಆಗುತ್ತೆ ಈ ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿದ್ರೆ. ಸೊ ಹಾಗಾಗಿ ಟಾಪ್ 25 ಕಾಲೇಜಸಲ್ಲಿ ಪ್ರೀವಿಯಸ್ ಇಯರ್ ಪ್ಲೇಸ್ಮೆಂಟ್ ರೆಕಾರ್ಡನ್ನು ನೋಡಿ ಸೆಲೆಕ್ಟ್ ಮಾಡಿ ನೀವು ಕೆಮಿಕಲ್ ಇಂಜಿನಿಯರಿಂಗ್. ಸೊ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಕ್ಕಿಂತ ಮುಂಚೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನಾವು ಕ್ಲೆವರ್ವೆಂಟ್ ಮೆಂಬರ್ಶಿಪ್ ಅಂತ ಮಾಡಿದ್ದೀವಿ. ತಮಗೆ ಆಪ್ಷನ್ ಎಂಟ್ರಿನಲ್ಲಿ ಯಾವುದೇ ರೀತಿ ಡೌಟ್ ಇತ್ತು ಅಂದರೆ ಯಾವ್ದು ಕಾಲೇಜ್ ಸೆಲೆಕ್ಟ್ ಮಾಡಬೇಕು, ಹೆಂಗೆ ಪ್ರಯಾರಿಟಿ ಕೊಡಬೇಕು ಅಂತ ಈ ನಮ್ಮ ಕ್ಲೆವರ್ವೆಂಟ್ ಆಪ್ಷನ್ ಎಂಟ್ರಿ ಇದಕ್ಕೆ ಜಾಯಿನ್ ಆಗ್ಬೋದು ನೀವು. ಓಕೆ, ಸ್ಟಾರ್ಟಿಂಗ್ ಅಟ್ ಜಸ್ಟ್ 29 ರೂಪೀಸ್ 3 ಕಾಲೇಜಸ್ ಸಿಕ್ಕುತ್ತೆ, 59 ರೂಪೀಸ್ಗೆ 5 ಕಾಲೇಜ್ ಸಿಗುತ್ತೆ. ಡೈಮಂಡ್ ಆಕ್ಸೆಸ್ 10 ಕಾಲೇಜಸ್ ಜಸ್ಟ್ ಫಾರ್ 89 ರೂಪೀಸ್ ಓನ್ಲಿ. ಓಕೆ, ಸೊ ಯಾವುದೇ ರೀತಿ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ಸ್ ಇದ್ದರೂ ಕೂಡ ನಿಮಗೆಲ್ಲ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಿ ಯಾರು ಕೂಡ ಇಷ್ಟು ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡ್ತಿಲ್ಲ. ನಾವಾಗಲೇ ಬ್ಯಾಚ್ 2 ತೆಗೆದಿರೋದು, ಬ್ಯಾಚ್ 5 ತನಕ ಆಗಿದೆ, ನೆಕ್ಸ್ಟ್ ಬ್ಯಾಚ್ 6 ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇದೆ. ಸೊ
ಹಾಗಾಗಿ ನೀವು ಬೇಗ ಜಾಯಿನ್ ಆಗಿ. ಸೊ ಈ ಎಕ್ಸ್ಟ್ರಾ ಡೀಟೇಲ್ಸ್ ಏನೇ ಬೇಕಂದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನಲ್ಲಿ ಪಿನ್ಡ್ ಕಾಮೆಂಟ್ಸಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಓಕೆ, ಕೆಮಿಕಲ್ ಇಂಜಿನಿಯರಿಂಗ್ ಹೇಳಿದೆ. ನೆಕ್ಸ್ಟು ಬಯೋಟೆಕ್ನಾಲಜಿದು ಬಂದ್ಬಿಟ್ಟು ನೀವು ಪಿ ಯುನಲ್ಲಿ ಬಯೋಟೆಕ್ನಾಲಜಿ ರಿಲೇಟೆಡ್ 2 ಲೆಸನ್ ಓದಿದ್ದೀರಾ. ಸೊ ಇದು ಕೂಡ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಬ್ರಾಂಚಸ್. ಸೊ ಕೇರ್ಫುಲ್ಲಾಗಿ ಚೂಸ್ ಮಾಡಿ. ಇದನ್ನು ಕೂಡ ಟಾಪ್ 20 ಕಾಲೇಜಸಲ್ಲಿ ಚೂಸ್ ಮಾಡಿ. ಯಾಕಪ್ಪ ಅಂದರೆ ಇಲ್ಲೂ ಕೂಡ ಪ್ಲೇಸ್ಮೆಂಟ್ಸ್ ಕಷ್ಟ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಇಂಪಾರ್ಟೆಂಟ್ ಬ್ರಾಂಚಸ್ಸಿಗೆ ಬರೋದಾದರೆ ಟಾಪ್ 3 ಟಾಪ್ 4 ಬ್ರಾಂಚಸ್ಗೆ ನೋಡಿ. EC ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ನೋಡ್ರಪ್ಪ. ಸೆಮಿಕಂಡಕ್ಟರ್ಸ್, ಲಾಜಿಕ್ ಗೇಟ್ಸ್ ನೀವು ಪಿ ಯುನಲ್ಲಿ ಓದಿರ್ತೀರ. ಟ್ರಾನ್ಸಿಸ್ಟರ್ಸ್. ಸೊ ಬೇಸಿಕ್ಲಿ ಮಾಡರ್ನ್ ಫಿಸಿಕ್ಸ್ ಏನಿದೆ ನೋಡಿ, ಅದ್ರ ರಿಲೇಟೆಡ್ ಏನೇನು ಬರುತ್ತೆ ಅದೆಲ್ಲ ಕೂಡ ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ ಬರುತ್ತೆ. ತುಂಬ ಪ್ರಾಕ್ಟಿಕಲ್ ವರ್ಕು ಬೇಕಾಗುತ್ತೆ ಇಲ್ಲಿ ನಿಮಗೆ. ಯಾಕೆಂದರೆ ಪ್ರಾಕ್ಟಿಕಲ್ ನೋಡಿ ತುಂಬ ಬೇಕು. ಸರ್ಕ್ಯೂಟ್ ಮಾಡುವಂಥದ್ದು, ಓಕೆ, ವರ್ಕ್ ಆಗ್ತಿದೆ ಅಲ್ವಾ ನೋಡುವಂಥದ್ದು, ಪ್ರತಿಯೊಂದು ಕೂಡ ಬೇಕಾಗುತ್ತೆ. ಜೊತೆಗೆ ಥಿಯರಿಟಿಕಲ್ಲೂ ಕೂಡ ಚೆನ್ನಾಗಿ ಮಾಡಬೇಕಾಗುತ್ತೆ ನೀವು ಪ್ರಾಬ್ಲಮ್ಸು ಅದೆಲ್ಲ. EC ಬ್ರಾಂಚು ಒಂದು ಫ್ಲರಿಶಿಂಗ್ ಬ್ರಾಂಚ್. ಓಕೆ, ಯಾಕಪ್ಪ ಅಂತಂದರೆ ಫ್ಯೂಚರ್ನಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಇಂಡಿಯಾದಲ್ಲಿ ತುಂಬ ಬೆಳೀತಾ ಇದೆ. ಸೊ ಹಾಗಾಗಿ ಈ ಬ್ರಾಂಚ್ಗೆ ಫ್ಯೂಚರಲ್ಲಿ ತುಂಬ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಬರೀ ಅದೊಂದೇ ಅಲ್ಲ, ಈ ಬ್ರಾಂಚಲ್ಲಿ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ಅಂದರೆ ಇನಿಷಿಯಲಿ ನಿಮಗೇನು CSL ಸಿಗ್ದಂಗೆಲ್ಲ 40 ಲಕ್ಷ 50 ಲಕ್ಷ ಪ್ಯಾಕೇಜ್ ಆ ಥರ ಎಲ್ಲ ಆಗಲ್ಲ. ಒಂದು 10-15 ಆ ಥರ ಆಗ್ಬೋದು. ಬಟ್ ನಿಮಗೆ ಜಾಬ್ ಸೆಕ್ಯೂರಿಟಿ ಇರುತ್ತೆ. ಜೊತೆಗೆ ನೀವು ಯಾವುದೇ AI ಬಂದರೂ ಕೂಡ EC ಸೆಮಿಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಏನಿದೆ ರೀಪ್ಲೇಸ್ ಮಾಡೋದು ಕಷ್ಟ. ಸೊ ಹಾಗಾಗಿ ನೀವು EC ಬ್ರಾಂಚ್ನ ಆರಾಮಾಗಿ ಸೆಲೆಕ್ಟ್ ಮಾಡ್ಕೊಬೋದು ಕೋರ್ ಕಂಪ್ನೀಸಿಗೆ ಹೋಗೋದಿದ್ರೆ. ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ EC ಬ್ರಾಂಚ್ಗೆ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ರೆ ಕೋರ್ ಕಂಪ್ನಿಗೂ ಈಸಿಯಾಗಿ ಹೋಗ್ಬೋದು, ಅಥವಾ ಸಾಫ್ಟ್ವೇರ್ ಕಂಪ್ನಿಗಳಿಗೂ ಕೂಡ ಈಸಿಯಾಗಿ ಹೋಗ್ಬೋದು. ಸೊ ಈ ಥರ 2 ಆಪ್ಷನ್ ಕೂಡ ಇದೆ. ಈ ಥರ ಬೇರೆ ಬ್ರಾಂಚಸಲ್ಲಿ ಯಾವುದ್ರಲ್ಲೂ ಸಿಕ್ಕಲ್ಲ. ಸೊ ನಿಮ್ಗೆ EC ಸಿಕ್ತು ಅಂದರೆ ಟಾಪ್ 50 ಕಾಲೇಜಸಲ್ಲಿ ಯಾವ ಕಾಲೇಜಿಗೆ ಬೇಕಾದ್ರೂ ಹೋಗಿ. ಇನ್ನು ET ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್, ಇವೆಲ್ಲ ಕೂಡ ಇದರ ಸಿಸ್ಟರ್ ಬ್ರಾಂಚಸ್ಸು. ಅಂದರೆ ಕೆಲವು ಒಂದು 4-5 ಸಬ್ಜೆಕ್ಟ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ 3rd ಇಯರ್ 4th ಇಯರ್ನಲ್ಲಿ. ಸೊ ಹಾಗಾಗಿ ಜಾಸ್ತಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ EC ಕಂಪೇರ್ ಮಾಡಿದ್ರೆ ET EIಗೆಲ್ಲ ಪ್ಲೇಸ್ಮೆಂಟ್ಸ್ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟು ಒನ್ ಆಫ್ ದಿ ಮೋಸ್ಟ್ ರಿಲೆವೆಂಟ್ ಬ್ರಾಂಚಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇದೊಂಥರ ಯಾವ ಥರ ಗೊತ್ತಾ, CS ನಲ್ಲೇ ಸ್ಪೆಷಲೈಸೇಷನ್ ಬ್ರಾಂಚ್. ಇಟ್ ಈಸ್ ಡೀಲಿಂಗ್ ಮೋರ್ ಅಬೌಟ್ AI ಆ್ಯಂಡ್ ಮಷೀನ್ ಲರ್ನಿಂಗ್ ರ್ಯಾದರ್ ದ್ಯಾನ್ ಅದರ್ ನಾರ್ಮಲ್ ಪ್ರೋಗ್ರಾಮಿಂಗ್ ಥಿಂಗ್ಸ್. ಸುಮ್ಮನೆ AI ಎಲ್ಲ ತೊಗೊಳ್ತೀರಿ ಅಂತ ನೀವು ತೊಗೊಳಕ್ಕೆ ಹೋಗಬೇಡಿ. ಒಂದರ ನೀವು ಯೋಚನೆ ಮಾಡಿ ತೊಗೊಳ್ಳಿ. ಏನಪ್ಪ ಅಂತಂದರೆ ಇಂಟಿಗ್ರೇಷನ್ ಮತ್ತು ಪ್ರಾಬಬಿಲಿಟಿ ತುಂಬ ಇರುತ್ತೆ AI ML ಮತ್ತು AIDSನಲ್ಲಿ. ಸೊ ಹಾಗಾಗಿ ನೋಡ್ಕೊಂಡು ನಿಮಗೆ ಇವೆರಡರ ಮೇಲೂ ಹೋಲ್ಡ್ ಇದೆ ಅಂದರೆ, ಅಥವಾ ಇವೆರಡರಲ್ಲೂ ಕೂಡ ಇಂಟ್ರೆಸ್ಟ್ ಇದೆ ಅಂದರೆ ಮ್ಯಾಥಮೆಟಿಕ್ಸಲ್ಲಿ, ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ, ಆವಾಗ ಮಾತ್ರ ನೀವು AI ಬ್ರಾಂಚನ್ನು ತೊಗೊಳ್ಳಿ. ಪ್ಲೇಸ್ಮೆಂಟ್ಸ್ ಆಲ್ಮೋಸ್ಟ್ ಸೇಮ್ ಇದೆ. ನೆಕ್ಸ್ಟು ಇನ್ನು CSಗಿಂತ ಜಾಸ್ತಿ ಪ್ಲೇಸ್ಮೆಂಟ್ಸ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಪ್ರಾಬ್ಲಮ್ ಸಾಲ್ವಿಂಗಲ್ಲಿ, ಕೋಡಿಂಗು, ಡಿಬಗ್ಗಿಂಗ್ ಇದೆಲ್ಲದರಲ್ಲೂ ಕೂಡ ಗುಡ್ ಇದ್ದೀರಾ ಅಂತಂದರೆ ನೀವು ಆರಾಮಾಗಿ ಪ್ಲೇಸ್ಮೆಂಟ್ ಆಗುತ್ತೆ ನಿಮಗೆ AI ಬ್ರಾಂಚ್ ತೊಗೊಂಡ್ರೆ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ CS. ಓಕೆ, CS ತಮ್ಮೆಲ್ಲರಿಗೂ ಗೊತ್ತಿದೆ, ಕೋಡಿಂಗು, ಪ್ರೋಗ್ರಾಮಿಂಗ್. ಓಕೆ, ಮೆಷಿನ್ ಲರ್ನಿಂಗ್ ಬಗ್ಗೆ ಅಷ್ಟೊಂದು ಇರೋದಿಲ್ಲ, ಅಂದರೆ ಸಣ್ಣ ಸಬ್ಜೆಕ್ಟ್ ಇರುತ್ತೆ, ಬಟ್ ಅದ್ರ ಬಗ್ಗೆನೇ ಮೇಯ್ನಾಗಿ ಫೋಕಸ್ ಮಾಡೋದಿಲ್ಲ. ಇದು ತುಂಬ ಸಬ್ಜೆಕ್ಟ್ಸ್ ಇರುತ್ತೆ, ಲೈಕ್ IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಡೇಟಾ ಸೈನ್ಸು, ಬಿಸ್ನೆಸ್ ಸಿಸ್ಟಮ್ಸು. ಸೊ ಇವೆಲ್ಲ ಕೂಡ ಇರುತ್ತೆ. ಇವೆಲ್ಲ ಇಂಟರ್ನ್ ಸಿಸ್ಟರ್ ಬ್ರಾಂಚಸ್. ಸೈಬರ್ ಸೆಕ್ಯೂರಿಟಿ ಅವೆಲ್ಲ ಕೂಡ CSನ ಒಂದು ಪಾರ್ಟು. ನೀವು ನಾರ್ಮಲ್ CS ಓದ್ತಿದ್ರೆ ಅಂದರೆ ಸೈಬರ್ ಸೆಕ್ಯೂರಿಟಿನೂ ಓದ್ತೀರಾ, ನೀವು IoTನೂ ಓದ್ತೀರಾ, ಬಟ್ ಅದೊಂದು ಸಬ್ಜೆಕ್ಟ್ ಆಗಿ ಓದ್ತೀರಾ. ಅದೇ ಸೈಬರ್ ಸೆಕ್ಯೂರಿಟಿಯಲ್ಲಿ ಫುಲ್ ಅದನ್ನೇ ಡೀಪಾಗಿ ಓದ್ತೀರಾ. CS ನಲ್ಲಿ ಅಷ್ಟು ಡೀಪಾಗಿ ಹೋಗೋದಿಲ್ಲ. ಸೊ ನೋಡಿಪ್ಪ, CS ಮತ್ತು IS ನಡುವೆ ಡಿಫ್ರೆನ್ಸ್ ನೋಡೋದಾದರೆ, CS ಈಸ್ ಮೋರ್ ಅಬೌಟ್ ಪ್ರೋಗ್ರಾಮಿಂಗ್. ISಸು CS ಏನು ಪ್ರೋಗ್ರಾಮಿಂಗ್ ಮಾಡ್ತಾರೆ ನೋಡಿ, ಅದರ ಅಪ್ಲಿಕೇಶನ್ನು, ಮ್ಯಾನೇಜ್ಮೆಂಟು ಅದೆಲ್ಲದ್ರ ಮೇಲೂ ಕೂಡ ಫೋಕಸ್ ಮಾಡುತ್ತೆ. ಓಕೆ, ಎರಡು ಆಲ್ಮೋಸ್ಟ್ ಸೇಮ್ ಪ್ಲೇಸ್ಮೆಂಟ್ಸಲ್ಲೂ ಕೂಡ. ಬಟ್ ಕೆಲವು ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ, ಕೆಲವು ಜಾಬ್ಸ್ಗೆ CS ಸ್ಟೂಡೆಂಟ್ಸ್ನೇ ಪ್ರಿಫರ್ ಮಾಡ್ತಾರೆ ಓವರ್ IS ಸ್ಟೂಡೆಂಟ್ಸ್. ಓಕೆನಾ? ಸೊ ಇದು CS ರಿಲೇಟೆಡ್ ಆಗಿತ್ತು. ಇನ್ನು ಎಲ್ಲ ಸಿಸ್ಟರ್ ಬ್ರಾಂಚಸ್ ಏನಿದೆ ಅವೆಲ್ಲ ಕೂಡ ಸ್ಪೆಷಲೈಸೇಷನ್ ಕೋರ್ಸಸ್ಸು. ಆ್ಯಸ್ ಕಂಪೇರ್ ಟು CSIS ಇವಕ್ಕೆ ನ್ಯಾಚುರಲಿ ಪ್ಲೇಸ್ಮೆಂಟ್ಸ್ ಕಡಿಮೆ ಇರುತ್ತೆ. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏರೋನಾಟಿಕಲ್ ಬ್ರಾಂಚ್ ಕೂಡ ಇದೆ. ಸೊ ನೀವು ಏವಿಯೇಷನ್ನಲ್ಲಿ ನಿಮಗೆ ಮಾಡಬೇಕು ಅಂತಂದರೆ, ಓಕೆ, ಫ್ಯೂಚರ್ನಲ್ಲಿ ಡಿಸೈನಿಂಗ್ ಆಫ್ ಏರ್ಕ್ರಾಫ್ಟು, ಸ್ಪೇಸ್ ಕ್ರಾಫ್ಟು, ಅಥವಾ ನಾನು ಇಸ್ರೋಗೆ ಹೋಗಬೇಕು, DRDOಗೆ ಹೋಗಬೇಕು, ಈ ರೀತಿಯಲ್ಲಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ NASA ಅಂಥದಕ್ಕೆಲ್ಲ ನೀವು ಈ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡ್ಬೋದು. ಬಟ್ ಫ್ಯಾಕ್ಟ್ ಏನಪ್ಪ ಅಂತಂದರೆ ಇದು ವೆರಿ ಡಿಫಿಕಲ್ಟ್ ಟು ಪರ್ಸ್ಯೂ. ಆ್ಯಂಡ್ ಅಗೇನ್ ಪ್ಲೇಸ್ಮೆಂಟ್ಸ್ ಕೂಡ ತುಂಬ ಕಡಿಮೆ. ಫಸ್ಟ್ ಆಫ್ ಆಲ್ ಇದು ಎಲ್ಲ ಕಾಲೇಜ್ನಲ್ಲೂ ಅವೈಲೇಬಲ್ ಇಲ್ಲ. ಇರೋದೇ ಒಂದು ಹ್ಯಾಂಡ್ಫುಲ್ ಆಫ್ 10 ಅಥವಾ 15-20 ಕಾಲೇಜಸಲ್ಲಿ ಇರ್ಬೋದು ಕರ್ನಾಟಕದಲ್ಲಿ ಅಷ್ಟೇ. ಜೊತೆಗೆ ಪ್ಲೇಸ್ಮೆಂಟ್ಸ್ ಕೂಡ ಕಷ್ಟ ಆಗಿರುತ್ತೆ. ಸೊ ಹಾಗಾಗಿ ನೀವೇ ಓನಾಗಿ ಎಲ್ಲರೂ ಹೊರಗಡೆ ಹೋಗಿ ಜಾಬ್ ಹುಡುಕೋಂಥದ್ದು ಆ ಥರದ್ದೆಲ್ಲ ಮಾಡಬೇಕಾಗುತ್ತೆ ಏರೋನಾಟಿಕಲ್ ತೊಗೊಂಡ್ರೆ. ಓಕೆ, ಸೊ ಇದರೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಆಪ್ಷನ್ ರಿಲೇಟೆಡ್ ಅಥವಾ ಪ್ರಯಾರಿಟಿ ಲಿಸ್ಟ್ ಬೇಕು ಅಂತಂದರೆ ನಮ್ಮ ಮೆಂಬರ್ಶಿಪ್ಪನ್ನು ತೊಗೊಳ್ಳಿ. ಕಾಮೆಂಟ್ ಸೆಕ್ಷನಲ್ಲಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.